ಡಿ ಬಾಸ್ ಫ್ಯಾನ್ಸ್ಗಳೆಲ್ಲ ಜೋಕರ್ ಆದ್ರ ಅನ್ನೋ ಕ್ವಶನ್ ನನಗೆ ಮೂಡ್ತಾ ಇದೆ. ಯಾಕೆ ಅಂತೀರಾ? ಹುಬ್ಳಿಯಲ್ಲಿ ನಡೆದಂತಹ ಈವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಒಂದು ಡೈಲಾಗ್ ಹೊಡಿತಾರೆ. ಪೈರಸಿ ಮಾಡೋರಿಗೆ ಮಾತ್ರ ಆ ಒಂದು ಮಾತನ್ನ ಹೇಳಿದ್ದಂಥದ್ದು. ಅಷ್ಟು ಮಾತ್ರ ಆ ದಿನ ವೈರಲ್ ಆಗ್ತಾ ಹೋಗ್ತಿತ್ತು. ನೆಕ್ಸ್ಟ್ ಡೇ ವಿಜಯಲಕ್ಷ್ಮಿ ಅವರು ಒಂದ್ ಮಾತು ಹೇಳ್ತಾರೆ, ದರ್ಶನ್ ಇಲ್ದೇ ಇದ್ದಾಗ ಕೆಲವರು ವೇದಿಕೆ ಮೇಲೆ ಮತ್ತೆ ಚಾನಲ್ಗಳಲ್ಲಿ ಕುತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ. ಈ ಡೈಲಾಗ್ ಹೇಳೋವರೆಗೂ ದರ್ಶನ್ ಅಭಿಮಾನಿಗಳಲ್ಲಿ ಕೆಟ್ಟ ಭಾವನೆ ಬಂದಿರಲ್ಲ. ಬೇಳೆ ಬೇಯಿಸ್ಕೊಂಡಿತ್ತು ಅಂದ್ರೆ ಮೀಡಿಯಾದವರು. ವಿಜಯಲಕ್ಷ್ಮಿ ಅವರು ಕಿಚ್ಚ ಸುದೀಪ್ಗೆ ಟಾಂಗ್ ಕೊಟ್ರಾ ಅಂತ ಹೇಳಿ ಯಾವಾಗ ದೊಡ್ಡ ಲೆವೆಲ್ ಅಲ್ಲಿ ನ್ಯೂಸ್ ಮಾಡೋಣ ಅವಾಗ ಅನ್ಸುತ್ತೆ ದರ್ಶನ್ ಅಭಿಮಾನಿಗಳಿಗೆ ಹೌದೌದು ಸುದೀಪ್ ಅವ್ರು ಹೇಳಿದ್ದು ದರ್ಶನ್ಗೆ ಅನ್ನೋ ರೀತಿಯಲ್ಲಿ ಮೈಂಡ್ ಸೆಟ್ ಬರುತ್ತೆ. ಅವಾಗ ದರ್ಶನ್ ಅಭಿಮಾನಿಗಳು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟಾಗಿ ಪ್ರತಿಕ್ರಿಯೆ ನೀಡ್ತೀರಾ. ಅದಾದ ನೆಕ್ಸ್ಟ್ ಡೇ ಕಿಚ್ಚ ಸುದೀಪ್ ಸರ್ ಒಂದು ಕ್ಲಾರಿಟಿ ವಿಡಿಯೋನ ಕೊಡ್ತಾರೆ. ವಿಜಯಲಕ್ಷ್ಮಿ ಅವರು ನನ್ನ ಹೆಸರನ್ನ ಎಲ್ಲಿ ಕೂಡ ಬಳಸ್ಕೊಂಡಿಲ್ಲ, ಹಂಗಾಗಿ ಅವ್ರು ನನಗೆ ಹೇಳಕ್ ಸಾಧ್ಯನೇ ಇಲ್ಲ, ಯಾರೋ ಬೇರೆಯವ್ರಿಗೆ ಹೇಳಿರ್ಬಹುದೇನೋ. ಇದೆಲ್ಲ ಕುತ್ಕೊಂಡು ನೋಡ್ತಿರುವಾಗ ನಮಗೆ ಅನ್ಸಿದ್ದು ದರ್ಶನ್ ಅಭಿಮಾನಿಗಳು ಕೆಲವರು ಯಾರು ಕೆಟ್ಟಾಗಿ ಪೋಟ್ರೆ ಮಾಡಿದ್ರಲ್ಲ ಅವ್ರುಗಳು ನನಗೆ ನಿಜವಾಗ ಜೋಕರ್ ಆದ್ರು ಅಂತ ಅನ್ನಿಸ್ತು. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ.